ದ್ವಿಭಾಷಾ ಪದ್ಧತಿಯ ಜಾರಿಯ ಕೂಗು ಮತ್ತೆ ಹೆಚ್ಚಾದಂಗೆ ಕಾಣ್ತಾ ಇದೆ. ಸದ್ಯ ರಾಜ್ಯ ಪಠ್ಯಕ್ರಮದಲ್ಲಿ ತ್ರಿಭಾಷಾ ಸೂತ್ರ ಇದೆ. ಈ ತ್ರಿಭಾಷಾ ಸೂತ್ರವನ್ನ ವಿರೋಧಿಸಲಾಗ್ತಾ ಇದೆ ಅನ್ನೋದು ಕೂಡ ನಾವು ಗಮನಿಸಬೇಕು. ತ್ರಿಭಾಷಾ ಸೂತ್ರ ಯಾಕೆ ತ್ರಿಭಾಷಾ ಸೂತ್ರದ ಅಗತ್ಯ ಇದೆ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ದ್ವಿಭಾಷಾ ಸೂತ್ರ ಜಾರಿಗೆ ತರುವ ಕೂಗು ಕೂಡ ಇದರ ಬೆನ್ನಲ್ಲೇ ಮುನ್ನೆಲೆಗೆ ಬರ್ತಾ ಇದೆ. ಈ ಬಗ್ಗೆ ಪವರ್ ಟಿವಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಜೊತೆಗೆ ಹಿಂದಿ ಮಕ್ಕಳು ಕಲಿಯಲೇಬೇಕಾದಂಥ ಅನಿವಾರ್ಯತೆ ಇದೆ. ಇದರಿಂದ ಮಕ್ಕಳಿಗೆ ಹೊರೆ ಆಗ್ತಿದೆ, ಹಿಂದಿ ಕಲಿಯೋದು ಬಹಳ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಓದೋದಕ್ಕೆ ಸಮಯ ಸಿಗದೆ ಕಡಿಮೆ ಅಂಕ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ತಮಿಳುನಾಡು, ಉತ್ತರ ಭಾರತ ರಾಜ್ಯಗಳಲ್ಲಿ ದ್ವಿಭಾಷೆ ಇದೆ. 2 ಭಾಷೆ ಜೊತೆಗೆ 3 ಕೋರ್ ಸಬ್ಜೆಕ್ಟ್ಗಳನ್ನು ಮಕ್ಕಳು ಕಲಿತಾರೆ. ಆದರೆ ನಮ್ಮ ರಾಜ್ಯದಲ್ಲಿ 3 ಭಾಷೆ ಕಲಿಕೆ ಆಗ್ತಾ ಇದೆ, ಅದು ಹೆಚ್ಚಿನ ಹೊರೆ ಆಗ್ತಾ ಇದೆ ಅಂತ ಮಾನ್ಯ ಶಿಕ್ಷಣ ಸಚಿವರು ಮಾತಾಡಿದ್ದಾರೆ. ದ್ವಿಭಾಷಾ ಪದ್ಧತಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಒಲವು ತೋರಿದ್ದಾರೆ ಅಂತಲೂ ಮಾತಾಡಿದ್ದಾರೆ. ಆದರೆ ನಮ್ಮದು ಸ್ಟೇಟ್ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ದ್ವಿಭಾಷಾ ಮಾಡಬೇಕು ಅಂತ ಹೇಳಿ ಇದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಅದು ಮಾತುಗಳನ್ನು ಒಂದು 3-4 ಕಡೆ ಹಂಚ್ಕೊಂಡಿದ್ದಾರೆ. ಆದರೆ ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಹೇಳಿ ಒಂದು ಕಮಿಟಿ ಕೊಟ್ಟಿದ್ದೀವಿ. ಅವರೆಲ್ಲರೂ ಕೂಡ ಇದೆಲ್ಲ ಚರ್ಚೆ ಆಗಿದೆ 3-4 ಸತಿ. ನಮ್ಮ ಅಭಿಪ್ರಾಯ, ಅವರ ಅಭಿಪ್ರಾಯ ಎಲ್ಲ ಕ್ರೋಢೀಕರಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಾಗ, ಅಂದರೆ ಫುಲ್ ರಿಪೋರ್ಟ್ ಬಂದಾಗ ದೆನ್ ವಿಲ್ ಟೇಕ್ ಅ ಡಿಸಿಷನ್ ಏನು ಆಗುತ್ತೆ. ಬಟ್ ಏನೇ ತಗೊಂಡಿರೋ ಮಕ್ಕಳಿಗೆ ಹಿತದೃಷ್ಟಿಯಿಂದ ಅವರ ಭವಿಷ್ಯಕ್ಕೆ ಒಳ್ಳೇದಾಗ್ತಕ್ಕಂಥ ನಿಟ್ಟಿನ ಮೇಲೆ ತಗೊಳ್ತೀವಿ. ಬಟ್ ಇದು SEPಯಿಂದ ಬರಬೇಕು, ಸ್ಟೇಟ್ ಎಜುಕೇಷನ್ ಪಾಲಿಸಿಯಿಂದ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾರೆ. ಆಮೇಲೆ ನಾವು ಡಿಸಿಷನ್ಸ್ನ ತಗೊಳ್ತಕ್ಕಂಥ ವ್ಯವಸ್ಥೆ. ಮಾನ್ಯ ಸುಷ್ಮಿತಾ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಪ್ರಾಬಬ್ಲಿ ಅದು ಮಕ್ಕಳ ಹಿತಕ್ಕೋಸ್ಕರ ಯಾರೇ ಈ ಮಾತುಗಳನ್ನ ಆಡಿದ್ರು ಕನ್ಸಿಡರ್ ಮಾಡ್ಬೋದಿತ್ತೇನೋ. ಈ ಮಾತುಗಳು ಕೇವಲ ಪೊಲಿಟಿಕಲ್ ಅಂತ ಅನ್ಸೋದಿಲ್ವಾ? ಈಗ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋ ಕಾರಣಕ್ಕೆ ದ್ವಿಭಾಷಾ ನೀತಿಯ ಇದು, ಅಥವಾ ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ನೀತಿ ತಗೊಂಡ್ರು ಅನ್ನೋ ಕಾರಣಕ್ಕೆ ಅದಕ್ಕೆ ಸೆಡ್ ಹೊಡೆಯೋ ಕಾರಣಕ್ಕೆ ದ್ವಿಭಾಷಾ ನೀತಿಯ, ಅಥವಾ ನಿಜವಾಗ್ಲೂ ಮಕ್ಕಳ ಮೇಲಿನ ಕಾಳಜಿನ ಇದು? ಸುಷ್ಮಿತಾ, ಪ್ರಣೋತ್, ತಮಿಳುನಾಡು ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಇರುವಂಥದ್ದು ದ್ವಿಭಾಷಾ ನೀತಿ. ಅಂದರೆ ಒಂದು ಪ್ರಾದೇಶಿಕ ಭಾಷೆ, ಆ ಒಂದು ಪ್ರಾದೇಶಿಕ ಭಾಷೆಯ ಜೊತೆಗೆ ಇಂಗ್ಲೀಷನ್ನು ಅಭ್ಯಾಸ ಮಾಡುವಂಥದ್ದು. ಆದರೆ ನಮ್ಮ ಕರ್ನಾಟಕದಲ್ಲಿ ಮೊದಲಿಂದಲೂ ಕೂಡ ತ್ರಿಭಾಷಾ ಪದ್ಧತಿ ಸೂತ್ರ ಇರುವಂಥದ್ದು. ಆದರೆ ಈ ಒಂದು ತ್ರಿಭಾಷಾ ಪದ್ಧತಿ ಸೂತ್ರ ಕೇವಲ 10ನೇ ಕ್ಲಾಸ್ವರೆಗೂ ಮಾತ್ರ ಇರುವಂಥದ್ದು. PUCಯಲ್ಲಿ ಮಕ್ಕಳು ಅವರಿಗೆ ಬೇಕಾದಂತಹ ಯಾವ ಭಾಷೆ ಬೇಕು ಆ ಒಂದು ಭಾಷೆಯನ್ನು ಆಯ್ಕೆ ಮಾಡುವಂತಹ ಅವಕಾಶ ಇದೆ. ಆದರೆ ಈ ಒಂದು ತ್ರಿಭಾಷಾ ಪದ್ಧತಿ ಏನಿದೆ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ ಈ 3 ಭಾಷೆಯ ಜೊತೆಗೆ ಪ್ಲಸ್ 3 ಕೋರ್ ಸಬ್ಜೆಕ್ಟ್ಗಳು, ಅಂದರೆ ಮ್ಯಾಥ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸು ಹಾಗೆ ಸೈನ್ಸ್, ಒಟ್ಟು 6 ಸಬ್ಜೆಕ್ಟನ್ನು ಕಲಿಯುವಂಥದ್ದು ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ. ಆದರೆ ಇದಕ್ಕೆ ಏನು ಅಂತ ಹೇಳ್ತಾ ಇರುವಂಥದ್ದು ಏನಂದರೆ, ಶಿಕ್ಷಣ ತಜ್ಞರಾಗಿರಬಹುದು ಅಥವಾ ಖಾಸಗಿ ಶಾಲಾ ಒಕ್ಕೂಟಗಳಾಗಿರಬಹುದು, ಇವರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲೂ ಕೂಡ ದ್ವಿಭಾಷಾ ಪದ್ಧತಿಯನ್ನು ತಗೊಂಡು ಬನ್ನಿ ಅಂತ ಹೇಳಿ. ಅಂದರೆ ಒಂದು ಪ್ರಾದೇಶಿಕ ಭಾಷೆಯ ಜೊತೆಗೆ ಇಂಗ್ಲೀಷ್ ಕಲಿಕೆ ಇದ್ರೆ ಮಾತ್ರ ಸಾಕು. ಯಾಕಂತ ಹೇಳಿದ್ರೆ ಹಿಂದಿಯನ್ನು ಏನು ಒತ್ತಾಯಪೂರ್ವಕವಾಗಿ ಮಕ್ಕಳಿಗೆ ಕಲಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಒಟ್ಟು 6 ಸಬ್ಜೆಕ್ಟನ್ನು ನಾವು ಏನು ಕಲಿತಾ ಇದ್ದೀವಿ, ಆ ಒಂದು 6 ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟನ್ನು ರಿಮೂವನ್ನು ಮಾಡಿದ್ರೆ ಮಕ್ಕಳಿಗೆ ಓದಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಹಾಗೆ ಪ್ರಮುಖವಾಗಿ ಹಿಂದಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಫೇಲ್ ಆಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹಿಂದಿಯನ್ನು ತೆಗೆದ್ರೆ ಒಂದು ಕಡೆಯಲ್ಲಿ ನಮ್ಮ ಏನು ಪಾಸಿಂಗ್ ಪರ್ಸೆಂಟೇಜ್ ಏನಿದೆ ಅದು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಸರ್ಕಾರಕ್ಕೆ. ಮತ್ತು ಮೊನ್ನೆ ನಡೆದಂತಹ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲೂ ಕೂಡ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ರೀತಿಯಲ್ಲಿ ಒಲವನ್ನು ತೋರಿಸಿದ್ರು. ದ್ವಿಭಾಷಾ ಪದ್ಧತಿ ಸೂತ್ರ ಏನಿದೆ ಅದನ್ನು ತರಲಿಕ್ಕೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿದೆ ಅಂತ ಹೇಳಿ ಆ ಒಂದು ವಿಚಾರವಾಗಿ ಅವರು ಒಲವನ್ನು ತೋರಿಸಿದ್ರು. ಈ ಒಂದು ವಿಚಾರವಾಗಿ ನಾವು ಸಚಿವ ಮಧು ಬಂಗಾರಪ್ಪ ಅವ್ರನ್ನೂ ಕೂಡ ಪ್ರಶ್ನೆ ಮಾಡಿದಾಗ ಅವರು ಕೂಡ ಹೇಳಿರುವಂಥದ್ದು, ಸಿಎಂ ಅವರು ಇದ್ರ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾರೆ, ಆದರೆ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಈ ಒಂದು ಸಾಧಕ ಬಾಧಕಗಳ ಕುರಿತು ನಾವು SEP ಜೊತೆ, ಅಂದರೆ ರಾಜ್ಯ ಪಠ್ಯಕ್ರಮದ ಜೊತೆ ನಾವು ಚರ್ಚೆಯನ್ನು ಮಾಡ್ತೀವಿ. ಅದಾದ ನಂತರ ನಮಗೆ SEP ಯಾವ ರೀತಿಯಲ್ಲಿ ಗೈಡ್ಲೈನ್ಸನ್ನು ಕೊಡುತ್ತೆ, ಅಂದರೆ ಇದು ಅವಶ್ಯಕ ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ನಾವು ಅದರ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಬಹುಶಃ ಇದೇನಾದರೂ ಜಾರಿ ಆದರೆ ಮುಂದಿನ ವರ್ಷದಿಂದನೇ ಜಾರಿ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಿ ಸಚಿವರು ತಿಳಿಸಿರುವಂಥದ್ದು. ಒಟ್ಟಿನಲ್ಲಿ ಅಂದರೆ ಮಕ್ಕಳ ಹಿತದೃಷ್ಟಿಯಿಂದ ನಾವು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಕೈಗೊಳ್ತೀವಿ, ಕೆಲವೊಂದಿಷ್ಟು ಪಠ್ಯ ಬದಲಾವಣೆಯನ್ನು ಮಾಡ್ತೀವಿ ಅಂತ ಹೇಳಿ ಸಚಿವರು ಕೂಡ ತಿಳಿಸಿರುವಂಥದ್ದು. ಕಾದು ನೋಡಬೇಕಾಗಿದೆ ಮುಂದಿನ ವರ್ಷದಿಂದ ರಾಜ್ಯದಲ್ಲಿ ತ್ರಿಭಾಷಾ ಇರುತ್ತಾ ಅಥವಾ ದ್ವಿಭಾಷಾ ಪದ್ಧತಿ ಜಾರಿ ಆಗುತ್ತಾ ಅಂತ ಹೇಳಿ. ಪ್ರಣೋತ್, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.